ರಾಜ್ಯ ಬಜೆಟ್ ಅಧಿವೇಶನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಅಧಿವೇಶನ ಆರಂಭ ಆಗಲಿದೆ. ಪ್ರತಿಪಕ್ಷಗಳ ರಣತಂತ್ರಕ್ಕೆ ಪ್ರತ್ಯಾಸ್ತ್ರವನ್ನು ಹೆಣೆದಿದೆ ಸರ್ಕಾರ. ಬಜೆಟ್ ಅಧಿವೇಶನ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಉಭಯ ಕಲಾಪಗಳು ಶುರುವಾಗುತ್ತೆ. ಆರಂಭದಲ್ಲಿ ರಾಜ್ಯಪಾಲರ ಭಾಷಣ ಇರುತ್ತೆ. ಅದಾದ್ಮೇಲೆ ಸಂತಾಪ ನಿಲುವಳಿ ಸೂಚನೆ ಇರುತ್ತೆ. ಅಗಲಿದ ಗಣ್ಯರಿಗೆ ಸಂತಾಪ ಸೂಚನೆ ಮಾಡೋದು. ಏನು ಪ್ರತಿಪಕ್ಷಗಳ ರಣತಂತ್ರ ಹೇಗಿದೆ, ಸರ್ಕಾರದ ಬ್ರಹ್ಮಾಸ್ತ್ರ ಹೇಗಿದೆ? ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಭಾಷಣವನ್ನು ಮಾಡ್ತಾರೆ. ಮಾರ್ಚ್ 7ಕ್ಕೆ ಮುಖ್ಯಮಂತ್ರಿಗಳು ದಾಖಲೆಯ 16ನೇ ಬಜೆಟ್ ಅನ್ನು ಮಂಡಿಸಲಿದ್ದಾರೆ. ಮಾರ್ಚ್ 21ರವರೆಗೂ ಅಧಿವೇಶನ ನಡೆಯಲಿದೆ. ಒಟ್ಟು 15 ದಿನಗಳ ಕಾಲ ಉಭಯ ಸದನದ ಕಲಾಪಗಳು ನಡೆಯುತ್ತೆ. ರಾಜ್ಯ ಬಜೆಟ್ ಅಧಿವೇಶನಕ್ಕೆ ಈಗ ಕ್ಷಣಗಣನೆ ಆರಂಭ ಆಗಿದೆ. ಈಗಾಗಲೇ ಎಲ್ಲ ಸಚಿವರುಗಳು, ಶಾಸಕರುಗಳು, ಸ್ಪೀಕರ್, ಮುಖ್ಯಮಂತ್ರಿಗಳು ತಯಾರಾಗಿದ್ದಾರೆ ಕಲಾಪಕ್ಕೆ ಹಾಜರಾಗಲಿಕ್ಕೆ. ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ಜಂಟಿ ಅಧಿವೇಶನ ವಿಧಾನಸಭೆ ಮತ್ತು ವಿಧಾನ ಪರಿಷತ್. ಇದು ಯಾಕೆ ಮಹತ್ವ ಪಡೆದುಕೊಂಡಿದೆ ಅಂತ ಹೇಳಿದ್ರೆ, ಈ ಬಾರಿ ಅಧಿವೇಶನ ಬಜೆಟ್ ಮೇಲಿನ ಚರ್ಚೆಗಳು ಬಹಳ ನಡೆಯುತ್ತೆ. 7ನೇ ತಾರೀಕು ಶುಕ್ರವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಾಖಲೆಯ 14ನೇ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಇವತ್ತು ರಾಜ್ಯಪಾಲರು ಭಾಷಣವನ್ನು ಮಾಡ್ತಾರೆ. ಸರ್ಕಾರದ ಸಾಧನೆಗಳ ಬಗ್ಗೆ ಮಾತಾಡುವಂತಹ ಸಾಧ್ಯತೆಗಳು ಬಹುತೇಕವಾಗಿದ್ದಾವೆ. ಯಾಕೆಂದರೆ ಗಣರಾಜ್ಯೋತ್ಸವದ ಭಾಷಣದಲ್ಲಿ ಸರ್ಕಾರವನ್ನು ಗುಣಗಾನ ಮಾಡಿದರು, ಗ್ಯಾರಂಟಿಗಳನ್ನು ಹೊಗಳುತ್ತಾರೆ ಇವತ್ತಿನ ಭಾಷಣದಲ್ಲಿ. ಯಾಕೆಂದರೆ ಸ್ವಲ್ಪ ವೈಮನಸ್ಸಿತ್ತು ಸರ್ಕಾರ ಹಾಗೂ ರಾಜ್ಯಪಾಲರ ನಡುವೆ. ಬಟ್ ಅದೆಲ್ಲವನ್ನು ಹೊರತುಪಡಿಸಿದರೆ ಸರ್ಕಾರಕ್ಕೆ ಶಹಬಾಸನ ಇವತ್ತಿನ ಭಾಷಣದಲ್ಲಿ ರಾಜ್ಯಪಾಲರು ಶಹಬಾಸ ಹೇಳುವಂಥ ಸಾಧ್ಯತೆಗಳಿದ್ದಾವೆ. ಅಂದರೆ ಈ ಬಾರಿಯ ಬಜೆಟ್ನಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ. ಹಾಗಾದರೆ ಏನೇ ನಿರೀಕ್ಷೆ ಇದೆ ಇವತ್ತಿನ ಇವತ್ತಿನ ಬಜೆಟ್ ಅಧಿವೇಶನ ಅಥವಾ 7ನೇ ತಾರೀಕು ಮಂಡನೆ ಆಗುವಂಥ ಬಜೆಟ್ ಮೇಲೆ? ನೋಡಿ, ಬಡವರು ಜನಪರ ಬಜೆಟ್ ಮಂಡನೆ ಮಾಡ್ತಾರೆ ಸಿದ್ದರಾಮಯ್ಯನವರು ಅಂತ ಎಲ್ಲರೂ ನಿರೀಕ್ಷೆ ಮಾಡಿಕೊಂಡಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಹೆಚ್ಚಿನ ಅನುದಾನವನ್ನು ಕೊಡಬಹುದು. 20,000 ಕೋಟಿ ರೂಪಾಯಿಗೂ ಹೆಚ್ಚಿನ ಹಣ ಮೀಸಲಿಡಬಹುದು ಅನ್ನೋದು. ಜಿಲ್ಲಾವಾರು ಕೈಗಾರಿಕಾ ಕ್ಲಸ್ಟರ್ಗಳನ್ನು ನಿರ್ಮಾಣ ಮಾಡುವುದು. ಹಲವು ಜಿಲ್ಲೆಗಳಿಗೆ ಹೊಸ ಉದ್ಯಮಗಳನ್ನು ಘೋಷಣೆ ಮಾಡುವ ಸಾಧ್ಯತೆಗಳಿದ್ದಾವೆ. ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಡುವಂತಹ ಸಾಧ್ಯತೆ ಇದೆ. ಉತ್ತರಕ್ಕೆ ಈ ಬಾರಿ ಹೊಸ ಯೋಜನೆ ಘೋಷಣೆ ಮಾಡಬಹುದು. ಅಂದರೆ ಉತ್ತರ ಕರ್ನಾಟಕಕ್ಕೆ ಲಾಸ್ಟ್ ಟೈಮ್ ಬೆಳಗಾವಿ ಅಧಿವೇಶನ ಆಯಿತು, ಅಲ್ಲಿ ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಚರ್ಚೆನೇ ಆಗಲಿಲ್ಲ. ಬರೀ ಗದ್ದಲ ಗಲಾಟೆ ರಾಜಕೀಯ, ಕೆಸರು ಚಾಟ ಅಷ್ಟೇ, ಪ್ರತಿಷ್ಠೆ ಕಾಳಗ ಅಷ್ಟೇ. ಈ ಅಧಿವೇಶನದಲ್ಲಾದರೂ ಕೂಡ ಗಂಭೀರವಾದಂಥ ವಿಚಾರಗಳು ಚರ್ಚೆಗೆ ಬರಬೇಕು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ವಿಶೇಷ ಯೋಜನೆಗಳನ್ನು ಘೋಷಣೆ ಮಾಡಬಹುದು ಸಿದ್ದರಾಮಯ್ಯನವರು. ನೀರಾವರಿ ಯೋಜನೆಗಳಿಗೆ 5,000 ಕೋಟಿ ರೂಪಾಯಿ ಅನುದಾನವನ್ನು ಎತ್ತಿಡಬಹುದು. ಯಾಕಂದರೆ ರಾಜ್ಯದ ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದಿಂದ ನಿರೀಕ್ಷೆಯ ಯಾವ ಯೋಜನೆಗಳು ಘೋಷಣೆ ಆಗಲಿಲ್ಲ. ಭದ್ರಾ ಮೇಲ್ದಂಡೆಗೆ 5,300 ಕೋಟಿ ಕೊಡ್ತೀವಿ ಬಂದಿದ್ದರು, ನೋ, ಝೀರೋ. ಹಾಗಾಗಿ ಮುಖ್ಯಮಂತ್ರಿಗಳ ಬಜೆಟ್ ಮೇಲೆ ಬಡವರು, ಮಧ್ಯಮ ವರ್ಗದವ್ರದ್ದು ಬಹಳ ನಿರೀಕ್ಷೆಗಳಿದ್ದಾವೆ. ರೈತರಿಗೇನು ಕೊಡ್ತಾರೆ ಮತ್ತು ಕೆಲವೊಂದಿಷ್ಟು ವಿಧೇಯಕಗಳನ್ನು ಆಲ್ರೆಡಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಯಾಕಂತ ಹೇಳಿದರೆ ಈಗಾಗಲೇ 5 ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿದರೆ ಅಭಿವೃದ್ಧಿಗಳಾಗ್ತಾ ಇಲ್ಲ ಅನ್ನುವಂಥ ಆರೋಪ ಇದೆ. ಬೇರೆ ಬೇರೆ ಅಭಿವೃದ್ಧಿಗಳು, ರಸ್ತೆಗಳಾಗ್ತಾ ಇಲ್ಲ, ಕೆಲಸ ಆಗ್ತಾ ಇಲ್ಲ ಅಂಥೇಳಿ ಆ ಕಡೆ ಹೆಚ್ಚು ಗಮನವನ್ನು ಕೊಡಲಿಕ್ಕೆ ಸರ್ಕಾರ, ಮುಖ್ಯಮಂತ್ರಿಗಳು ಕೂಡ ಪ್ಲಾನನ್ನು ಮಾಡಿದ್ದಾರೆ. 4 ಲಕ್ಷ ಕೋಟಿಗಿಂತ ಹೆಚ್ಚಿನ ಒಂದು ಗಾತ್ರ ಇರುತ್ತೆ ಈ ಬಾರಿಯ ಬಜೆಟ್ದು. ನೋಡಿ, ಸಿದ್ದರಾಮಯ್ಯನವರು ಮಂಡಿಸಿದಂತಹ ಬಜೆಟ್ ಯಾರು ಇಲ್ಲಿವರೆಗೂ ಮಂಡಿಸೋಕ್ಕಾಗಿಲ್ಲ. 16ನೇ ಬಜೆಟ್ ಅವ್ರದ್ದು ಮಂಡಿಸ್ತಾ ಇರೋದು. ದೇವರಾಜ್ ಅರಸು ಅವರ ದಾಖಲೆಯನ್ನು ಮೀರಿಸ್ತಾ ಇದ್ದಾರೆ. ಹಾಗಾಗಿನೇ ಈಗ ಅಳೆದು ತೂಗಿ ನೋಡಿ, ಆರ್ಥಿಕ ವಿಚಾರ ಅಂತ ಬಂದಾಗ ಸಿದ್ದರಾಮಯ್ಯನವರಿಗೆ ಆಳವಾದಂಥ ಜ್ಞಾನ ಇದೆ. ಅಂಕಿಅಂಶ, ಖರ್ಚು ವೆಚ್ಚ, ಅದರಲ್ಲಿ ಪಾಂಡಿತ್ಯವನ್ನು ಸಿದ್ದರಾಮಯ್ಯನವರು ಹೊಂದಿದ್ದಾರೆ. ಗ್ಯಾರಂಟಿಯನ್ನು ಹೊರತುಪಡಿಸಿ ಉಳಿದಂತೆ ಏನು ಮಾಡಬಹುದು ರಾಜ್ಯದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ, ಉದ್ಯಮಗಳಾಗಿರ್ಬೋದು,
ಮತ್ತು ಸಣ್ಣ ಪುಟ್ಟ ಕೈಗಾರಿಕೆಗಳಿಗೆ ಪ್ರೋತ್ಸಾಹಧನ ಕೊಡೋದಾಗಿರ್ಬೋದು, ಸಾಲ ಸೌಲಭ್ಯ ಆಗಿರ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಏನು ಕೊಡಬೇಕು, ಅಲ್ಪಸಂಖ್ಯಾತ ಕಲ್ಯಾಣಕ್ಕೆ ಮತ್ತು ಬೇರೆ ಬೇರೆ ನಿಗಮಗಳಿಗೆ ಏನು ಕೊಡೋದು, ರೈತರ ಕೊಡುಗೆಗಳೇನು ಅಂದರೆ ರೈತರಿಗೆ ಏನು ಕೊಡಬಹುದು, ಈ ಎಲ್ಲ ವಿಚಾರಗಳ ಬಗ್ಗೆ ಗಂಭೀರವಾಗಿ ಈಗಾಗಲೇ ಹಲವು ಸುತ್ತಿನ ಸಭೆಗಳನ್ನು ಕೂಡ ನಡೆಸಿದ್ದಾರೆ.